ಸೊ ಹೀಗೆ ಸಚಿವ ಪಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ವಿಪಕ್ಷಗಳ ಪ್ರತಿಭಟನೆ ಈಗ 5ನೇ ದಿನಕ್ಕೆ ಕಾಲಿಟ್ಟಿದೆ. ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಆರ್ ಅಶೋಕ್ ಅವರು ಹೇಳ್ಬಿಟ್ಟಿದ್ದಾರೆ. ಸದನದ ಒಳಗೂ ಹೊರಗೂ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಇವತ್ತು ಕಪ್ಪು ಬಟ್ಟೆ ಧರಿಸಿಕೊಂಡು ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರು. ಹಾಗಾದ್ರೆ ಇವತ್ತು ಏನೆಲ್ಲ ನಡೀತು, ಇವತ್ತು ಪ್ರತಿಭಟನೆ ಯಾವ ಸ್ವರೂಪದಲ್ಲಿತ್ತು, ಬನ್ನಿ ನೋಡೋಣ. ಕೂಡಲೇ ಅವನ್ನ ವಜಾ ಮಾಡಿ ನಾನೇನು ಕನ್ವಿಕ್ಟ್ ಆಗಿದ್ದೇನೆ. ವಾಲ್ಮೀಕಿ ಹಣ ಏನಿದೆ ಕಾಂಗ್ರೆಸ್ ಜೇಬಿಗೆ ಹೋಗಿದೆ. ಈ ಕಾಂಗ್ರೆಸ್ ಸರ್ಕಾರ ಇರುವುದೇ ಭ್ರಷ್ಟರಿಂದ. ಯಾರಾದ್ರೂ ಭ್ರಷ್ಟರಾಗಿದ್ರೆ ಕಾಂಗ್ರೆಸ್ ಅದನ್ನ ಸಹಿಸಿಕೊಳ್ಳೋದಿಲ್ಲ. ಬಹುಶಃ ನೀನು ಇಲ್ಲಿ ತಪ್ಪಿಸ್ಕೋಬಹುದು, ದೇವ್ರ ಎದುರುಗಡೆ ಅಂತ ತಪ್ಪಿಸ್ಕೊಳಕ್ ಸಾಧ್ಯ. ಸುಮ್ಮನೆ ರಾಜಕೀಯ ಮಾಡ್ಲಿಕ್ಕೆ ಅವ್ರು ಯಾರ್ರೀ ಕೇಳಕ್ಕೆ, ಚರ್ಚೆ ಮಾಡ್ಲಿ. ಕಳೆದ 5 ದಿನಗಳ ಹೋರಾಟ, ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಿದೆ. ಸದನದ ಒಳಗೂ ಹೊರಗೂ ಬಿಜೆಪಿಯಿಂದ ವಿಭಿನ್ನ ಪ್ರತಿಭಟನೆ ನಡೀತಿದೆ. ನಿನ್ನೆಯಷ್ಟೇ ಸದನದ ಒಳಗೆ ಕಪ್ಪು ಶಾಲು ಹಾಕಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷ ಸದಸ್ಯರು ಒತ್ತಾಯ ಮಾಡಿದ್ರು. ಇಂದು ಶಾಸಕರ ಭವನದಲ್ಲಿರೋ ಮಹರ್ಷಿ ವಾಲ್ಮೀಕಿ ಪ್ರತಿಮೆಗೆ ಪುಷ್ಪಾರ್ಚನೆ ಮೂಲಕ ವಿಧಾನಸೌಧಕ್ಕೆ ವಿಪಕ್ಷ ಶಾಸಕರು ಪಾದಯಾತ್ರೆ ಮಾಡಿದ್ರು. ಕಪ್ಪು ಬಟ್ಟೆ ಧರಿಸಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆ, ಧಿಕ್ಕಾರ ಕೂಗಿದ್ರು. ಕಪ್ಪು ಟಿ ಶರ್ಟ್ ಧರಿಸಿ ನಾಗೇಂದ್ರ ವಜಾಗೆ ವಿಪಕ್ಷ ಸದಸ್ಯರು ಆಗ್ರಹಿಸಿದ್ರು. ಕಳಂಕಿತ ಸಚಿವರನ್ನ ವಜಾ ಮಾಡಬೇಕು ಅಂತ ಘೋಷಣೆ ಕೂಗಿದ್ರು. ವಿಧಾನಸೌಧದವರೆಗೂ ಪಾದಯಾತ್ರೆ ಮಾಡಿದ್ರು. ವಿಧಾನಸಭೆ ಪ್ರವೇಶ ದ್ವಾರದಲ್ಲಿ ಭಾರಿ ಹೈಡ್ರಾಮಾವೇ ನಡೆಯಿತು. ಕಪ್ಪು ಟಿ ಶರ್ಟ್ ಧರಿಸಿದ್ದಕ್ಕೆ ಮಾರ್ಷಲ್ಗಳು ಬಿಜೆಪಿ ಜೆಡಿಎಸ್ ನಾಯಕರನ್ನ ಬಾಗಿಲಲ್ಲೇ ತಡೆದ್ರು. ಈ ವೇಳೆ ಆರ್ ಅಶೋಕ್ ಅಂತೂ ಜೋರಾಗಿ ಕಿರುಚಿದ್ರು. ತಳ್ಳಾಟ, ನೂಕಾಟವೇ ನಡೆಯಿತು. ಎಷ್ಟೇ ಮನವಿ ಮಾಡಿದ್ರು ಒಳಗೆ ಬಿಡದಿದ್ದಕ್ಕೆ ಮಾರ್ಷಲ್ಗಳನ್ನೇ ತಳ್ಳಿ ವಿಪಕ್ಷ ಸದಸ್ಯರು ವಿಧಾನಸಭೆಯೊಳಗೆ ನುಗ್ಗಿದ್ರು. ಏನ್ ದಾದಾಗಿರಿ ಮಾಡ್ತೀರಾ ಅಂತ ಮಾರ್ಷಲ್ಗಳ ಮೇಲೆ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ರೋಷಾವೇಶಗೊಂಡ್ರು. ಕಾಂಗ್ರೆಸ್ ಜೇಬಿಗೆ ದಲಿತ ಹಣ ಹೋಗಿದೆ, ತಕ್ಷಣವೇ ವಜಾ ಮಾಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯ ಮಾಡಿದ್ರು. ಸಿಬಿಐ ಚಾರ್ಜ್ ಶೀಟ್ ಇದು. ನಾನು ಇಷ್ಟು ದಾಖಲೆ ಬಿಡುಗಡೆ ಮಾಡಿದ್ದೀನಲ್ಲ, ಇದ್ರ ಮೇಲೇನು ಇನ್ನ ಡೌಟಾ ನಿಮ್ಗೆ? ಕೂಡಲೇ ಅವ್ರನ್ನ ವಜಾ ಮಾಡಿ ಸದನ ನಡೆಯಕ್ಕೆ ಅವಕಾಶ ಕೊಡಿ. ರಾಜ್ಯದಲ್ಲಿ ದಲಿತರ ವಿರೋಧಿ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ದಲಿತರ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಲಕ್ಷಾಂತರ ದಲಿತರ ಹಣವನ್ನ ಲೂಟಿ ಮಾಡಿ ಒಬ್ಬೇ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಕಾಂಗ್ರೆಸ್ ನಿಂತಿದೆ ಅಂದ್ರೆ ವಾಲ್ಮೀಕಿ ಹಣ ಏನಿದೆ ಅದು ಕಾಂಗ್ರೆಸ್ ಜೇಬಿಗೆ ಹೋಗಿದೆ. ಇನ್ನು ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ ವಿಜಯೇಂದ್ರಗೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಆರೋಪ ಸಾಬೀತು ಮಾಡಿ ಅಂತ ಸವಾಲು ಹಾಕಿದ್ರು. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ರುಜುವಾತ್ ಮಾಡಿದೆ. ಈ ಕಾಂಗ್ರೆಸ್ ಸರ್ಕಾರ ಇರುವುದೇ ಭ್ರಷ್ಟರಿಂದ, ಭ್ರಷ್ಟರಿಗಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಲ. ನಾಗೇಂದ್ರ ಇಟ್ಕೊಂಡ್ರೆ ಚರ್ಚೆ ಮಾಡ್ಲಿ, ಒಂದ್ ದಿವಸದಲ್ಲಿ ಮುಗ್ದೋಗುತ್ತೆ. ಅವ್ರು ಸಾಬೀತ್ ಮಾಡ್ಲಿ, ಇವ್ರು ತಪ್ಪಿತಸ್ಥರು, ಭ್ರಷ್ಟರು ಅಂತ ಹೇಳಿ ನಾವೇ ತೆಗಿತೀವಿ. ಬಿಜೆಪಿ ಕೇಳೋದ್ರಲ್ಲಿ ಅದು ದ್ವಂದ್ವ ನೀತಿ ಬೇಕಾಗಿಲ್ಲ. ಪ್ರಧಾನ ಮಂತ್ರಿ ಮೇಲೂ ಆರೋಪ ಇದೆ, ಅಮಿತ್ ಶಾ ಮೇಲೂ ಆರೋಪ ಇದೆ. ಅಂದ್ರೆ ಅವ್ರನ್ನೆಲ್ಲ ನಾವು ರಾಜೀನಾಮೆ ಕೇಳ್ತಾ ಬಿಟ್ಬಿಡ್ತಾರ? ಅವರು ಕೊಡ್ತಾರಾ ರಾಜೀನಾಮೆ? ಯಾರಾದ್ರೂ ಭ್ರಷ್ಟರಾಗಿದ್ರೆ ಕಾಂಗ್ರೆಸ್ ಅದನ್ನ ಸಹಿಸಿಕೊಳ್ಳೋದಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂಪುಟದಿಂದ ನಾಗೇಂದ್ರರನ್ನ ಕೈ ಬಿಡುವಂತೆ ಒತ್ತಾಯಿಸಿದ್ರು. ವಿಪಕ್ಷದ ಆಗ್ರಹಕ್ಕೆ ಸಿಟ್ಟಿಗೆದ್ದ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೇಳೋಕೆ ನೀವ್ಯಾರು ಅಂತ ಖಡಕ್ ಆಗೇ ಕೇಳಿದ್ರು. ನಿಮ್ಗೇನಾದ್ರು ನಾಚಿಕೆ, ಮಾನ, ಮರ್ಯಾದೆ ಕಾಂಗ್ರೆಸ್ ಸರ್ಕಾರಕ್ಕೇನಾದ್ರು ಇದ್ರೆ ಸಬಬನ್ನ ಕೊಡುವುದನ್ನ ಬಿಟ್ಟು ದಲಿತರ ಅಭಿವೃದ್ಧಿಗೆ ಮೀಸಲಿಡ್ತಕ್ಕಂಥ ಹಣವನ್ನ ಲೂಟಿ ಹೊಡೆದಿರುವಂತಹ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಅವ್ರು ಯಾರ್ರೀ ಕೇಳಕ್ಕೆ, ಚರ್ಚೆ ಮಾಡ್ಲಿ, ಫ್ಯಾಕ್ಟ್ಸ್ ಕೊಡ್ಲಿ. ಬಿಜೆಪಿ ಏನ್ ಇವಾಗ ಸುಪ್ರೀಂ ಕೋರ್ಟ್ ಆಗಿದ್ಯಾ, ಹೈಕೋರ್ಟ್ ಆಗಿದ್ಯಾ, ಲೋಕಾಯುಕ್ತ ಆಗಿದ್ಯಾ? ತಗೊಳ್ಳಿ ರಾಜೀನಾಮೆ. 180 ಕೋಟಿ ಹಣ ಎಲ್ಲಿ ಕಳಿಸಿದ್ರಿ, ಮಜಾ ಮಾಡಿದ್ರಿ ಅಂತ ಗೊತ್ತಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ನಾಗೇಂದ್ರ ಹಣವೆಲ್ಲ ರಿಕವರಿ ಆಗಿದೆ ಅಂದ್ರು. ಬಹುಶಃ ನೀನು ಇಲ್ಲಿ ತಪ್ಪಿಸ್ಕೋಬಹುದು, ದೇವ್ರ ಎದುರುಗಡೆ ಅಂತ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ನಾಗೇಂದ್ರ ಅವರೇ.
ಖಂಡಿತವಾಗಿ ಇದ್ರ ಬಗ್ಗೆ ಏನು ಉತ್ತರ ಕೊಡ್ತೀನಿ ನೀನು ಕೊಡು. ಇವತ್ತು ಭವಿಷ್ಯಂತ ನೀನಂತೂ ಭ್ರಷ್ಟಾಚಾರ ಮಾಡಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದೆ, ಏನು ಮಜಾ ಮಾಡಿದೆ, ಏನೇನು ಹಣವನ್ನು ಎಲ್ಲೆಲ್ಲಿ ಕಳಿಸ್ಬೇಕು, ಡೆಲ್ಲಿಗೆ ಕಳಿಸ್ಬೇಕು, ಯಾರ್ಯಾರು ಕಾಂಗ್ರೆಸ್ ಕಳಿಸ್ಬೇಕು, ನೀನೇನು ಬಳಕೆ ಮಾಡಬೇಕು ಎಲ್ಲ ಮಾಡಿದೆ. ಈ ಕೇಸಲ್ಲಿ 187 ಕೋಟಿ ಅಂತ ಹೇಳ್ತಾರೆ. 187 ಕೋಟಿ ಕೂಡ ವಾಪಸ್ ಇದೆ, ರಿಕವರಿ ಆಗಿದೆ. ಅದಾದ್ಮೇಲೆ ತಾನೇ ಮೊನ್ನೆ ನಾನು SIT ರಚನೆ ಆದ್ಮೇಲೆ ನಾನು ಅವ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ರಿಸೈನ್ ಮಾಡಿದ್ದೆ. ರಾಜೀನಾಮೆ ಕೊಟ್ಟು ಬಂದ ಮೇಲೆ SIT ತನಿಖೆ ಆಯಿತು. ಅದರಲ್ಲೆಲ್ಲ ಈಗಾಗಲೇ ಕೂಡ ಎಲ್ಲ ಪೂರ್ಣ ಪ್ರಮಾಣದ ದುಡ್ಡನ್ನು ವಾಪಸ್ ಮರುಪಾವತಿ ಪಡೆದಿದ್ದಾರೆ. ಎಲ್ಲಿಗೆ ಹೋಗುತ್ತೆ ಹೇಳಿ? ಬಿಜೆಪಿ ನಾಯಕರ ಪ್ರತಿಭಟನೆಗೆ ಕೌಂಟರ್ ಆಗಿ ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಶಾಸಕರು ಧರಣಿ ಮಾಡಿದ್ರು. ಕಲಾಪದಲ್ಲಿ ಚರ್ಚೆಗೆ ಅವಕಾಶವೇ ಕೊಡಲಿಲ್ಲ ಅಂತ ಘೋಷಣೆ ಕೂಗಿದ್ರು. ಪ್ರತಿಭಟನೆಯಲ್ಲಿ ಸಚಿವ ನಾಗೇಂದ್ರ ಕೂಡ ಭಾಗಿಯಾದ್ರು. ಸದನದಲ್ಲಿ ಚರ್ಚೆ ಮಾಡ್ತಿಲ್ಲ, ಸುಮ್ಮನೆ ರಾಜಕೀಯ ಮಾಡ್ತಿದ್ದಾರೆ, ನಾನೇನ್ ಅಪರಾಧಿನಾ ಅಂತ ಸಚಿವ ಬಿ ನಾಗೇಂದ್ರ ಆಕ್ರೋಶ ಹೊರಹಾಕಿದ್ರು. ಇವತ್ತು ನಾವು ಹಲವಾರು ಬಾರಿ ಅವ್ರಿಗೆ ಹೇಳಿದ್ದೀವಿ, ಇದೇ ಸದನದಲ್ಲಿ ಹೇಳಿದ್ದೀವಿ, ಚರ್ಚೆಗೆ ಬನ್ನಿ ಮಾತಾಡೋಣ. ನೀವು ಹೇಳ್ತಾ ಇದ್ದೀರಿ ರಾಜೀನಾಮೆ ಕೊಡಬೇಕಂತೇಳಿ. ಹೌದು, ಒಪ್ತೀವಪ್ಪ. ನಾವು ಯಾಕೆ ರಾಜೀನಾಮೆ ನಾವು ಕೊಡಬಾರ್ದು? ನಾನು ಕೊಡಲ್ಲ ಅಂತೇಳಿ ನನ್ನ ಕಾರಣ ಕೇಳಬೇಕಲ್ಲ. ಅದು ಬಿಟ್ಬಿಟ್ಟು ಸುಮ್ಮನೆ ರಾಜಕೀಯ ಮಾಡಲಿಕ್ಕೆ ನಾನೇನು ಕನ್ವಿಕ್ಟ್ ಆಗಿದ್ದೇನೆ? ನನಗೆ ಆಲ್ರೆಡಿ ನಾನು ಅಪರಾಧಿನ. ನನ್ನ ಮೇಲೆ ಬಂದಿದ್ದ ಕೇವಲ ಆರೋಪ. ನನಗೆ ಈ ನ್ಯಾಯಸ್ಥಾನದ ಮೇಲೆ ಬಹಳ ದೊಡ್ಡ ನಂಬಿಕೆ ಇದೆ, ಈ ಸಂವಿಧಾನದ ಮೇಲೆ ನನಗೆ ದೊಡ್ಡ ನಂಬಿಕೆ ಇದೆ. ನಾನು ಖಂಡಿತವಾಗಿ ಕೂಡ ನಿರಪರಾಧಿಯಾಗಿ ಹೊರಗೆ ಬರ್ತೀನಿ ಅಂತೇಳಿ ನನಗೆ ಇದಿದೆ. ಇಂದು ಕೂಡ ವಿಧಾನಸಭೆಯಲ್ಲಿ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಗದ್ದಲದ ಹಿನ್ನೆಲೆ ಸೋಮವಾರಕ್ಕೆ ಕಲಾಪ ಮುಂದೂಡಿಕೆ ಮಾಡಲಾಯಿತು. ಅದಕ್ಕೆ ಕಾನೂನಲ್ಲಿ ಅವಕಾಶ ಮಾಡಿಕೊಟ್ರು, ಯಾರಾದ್ರೂ ಅದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ. ಪರಿಷತ್ನಲ್ಲಿ ಮಾತನಾಡಿದ ಮುಖ್ಯಮಂತ್ರಿ DK ಶಿವಕುಮಾರ್ ನೋಟಿಸ್ ಕೊಟ್ಟು ಚರ್ಚೆ ಮಾಡಲಿ, ಯಾಕೆ ರಾಜೀನಾಮೆ ಪಡಿಬೇಕು ಅನ್ನೋದಕ್ಕೆ ಸ್ಪಷ್ಟ ದಾಖಲೆ ನೀಡಲಿ ಅಂತ ಆಗ್ರಹಿಸಿದ್ರು. ಏನಾಗಿದೆಯೋ ಅಂತ ಜಸ್ಟ್ ನೀವು ಕ್ಲೀನ್ ಆಗಿ ಡಿಸ್ಕಸ್ ಮಾಡಿ. ಅಲ್ಲ, ಮುಖ್ಯಮಂತ್ರಿಗಳೇ ಒಪ್ಕೊಂಡ್ರೆ ಅದಕ್ಕೆ ಮಾಡಿ, ನೀವು ಅದನ್ನ ಹೇಳಿ. ಒಪ್ಕೊಂಡ್ರೆ ಮಧ್ಯಾಹ್ನ ನೀವು ತಗೊಂಡ್ರೆ ನಿಮ್ಮ ಸೀಟಲ್ಲಿ ಕೂತ್ಕೊಂಡು ಏನಾಯ್ತು ಅಂತ 2 ವರ್ಷ 2 years we have kept the minister out to inquire about this. We have come to a conclusion. I have looked all ಮಾಡಿದ್ದೀನಿ. ಈಗ ನೋಡಿ, ನಾನು ಯಾರ್ಯಾರು ಸೆಂಟ್ರಲ್ ಮಿನಿಸ್ಟ್ರು, ಯಾರ್ಯಾರು ಸ್ಟೇಟ್ ಮಿನಿಸ್ಟ್ರು, ಯಾರ್ಯಾರ ಮೇಲೆ ಕೇಸ್ಗಳಿದೆ, ಹೆಂಗ್ ನಡೀತು, ನಾನು ಹೆಸರುಗಳೆಲ್ಲ ನಾನು ಹೇಳಿದ್ರೆ ನಿಮ್ಗೆಲ್ಲ ಬೇಜಾರಾಯ್ತದೆ. ಅದೆಲ್ಲ ನಂಗೆ ಹೇಳಕ್ಕೆ ಇಷ್ಟ ಇಲ್ಲ. ಲೆಟ್ ಅಸ್ ಓನ್ಲಿ ಕನ್ಫೈನ್ ಟು ದಿಸ್. ಇಫ್ ಯು ವಾಂಟ್ ಟು ಟೆಲ್ ಆಲ್ ದಿ ನೇಮ್ಸ್ ಆಲ್ಸೋ. ನೀವೇ ಒಪ್ಕೊಂಡಿರ್ತಕ್ಕಂತ ವಿಷಯಕ್ಕೆ ರಾಜೀನಾಮೆ ಅದು ನೀವು ಚರ್ಚೆ ಮಾಡಿ, ಅದನ್ನ ಚರ್ಚೆ ಮಾಡಿ, ನೀವು ಡಿಸ್ಕಸ್ ಮಾಡಿ. ಕುಮಾರಸ್ವಾಮಿ ಜಾಮೀನಿನ ಮೇಲೆ ಇಲ್ವಾ ಅಂತ ಸಿಎಂ DKಶಿ ಹೇಳಿದ್ರು. ಇದಕ್ಕೆ ಸಿಡಿದೆದ್ದ HDK, ನನ್ನ ಪ್ರಕರಣವನ್ನ ನೀವು ಉದಾಹರಣೆಯಾಗಿ ಪಡೆದ್ರೆ ನೀವು ಶಾಶ್ವತವಾಗಿ ಜೈಲಿನಲ್ಲಿರ್ಬೇಕಲ್ವೇ ಅಂದಿದ್ದಾರೆ. ನನ್ನ ಪ್ರಕರಣವನ್ನ ನೀವು ಉಪಯೋಗ ಪಡ್ಕೊಳ್ಳೋದಾದ್ರೆ ನೀವೆಲ್ಲ ಪರ್ಮನೆಂಟ್ ಆಗಿ ಜೈಲಲ್ಲೇ ಇರ್ಬೇಕಲ್ವೇ? ಅದೇನೇ ಹೇಳಿ, ನಾಗೇಂದ್ರ ವಿಚಾರದಲ್ಲಿ ವಿಪಕ್ಷಗಳ ಹೋರಾಟ ನಿಲ್ತಿಲ್ಲ. ಆದ್ರೆ ಸರ್ಕಾರ ಮಾತ್ರ ನಾವು ಚರ್ಚೆಗೆ ಸಿದ್ಧ, ಯಾಕೆ ರಾಜೀನಾಮೆ ಕೊಡ್ಬೇಕು ಹೇಳಿ ಅಂತಿದೆ. ಪ್ರಸನ್ನ ಜೊತೆ ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.